ಹೇಮಾವತಿ ನದಿಯಿಂದ ತುಮಕೂರು ಜಿಲ್ಲೆಗೆ ನೀರು ಹರಿಸುತ್ತಿರುವುದನ್ನು ಖಂಡಿಸಿ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಿಂದ ಪ್ರತಿಭಟನೆ. ಹೌದು, ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಆಲಗೊಂಡನಹಳ್ಳಿ ಏತ ನೀರಾವರಿ ಬಳಿ ನೂರಾರು ರೈತರೊಂದಿಗೆ ಸೇರಿ ಬೃಹತ್ ಪ್ರತಿಭಟನೆ ನಡೆಸುತ್ತಿರುವ ಕಾರ್ಯಕರ್ತರನ್ನ ಉದ್ದೇಶಿಸಿ ಜೆಡಿಎಸ್ ಮುಖಂಡ ನೆಟ್ಟೆಕೆರೆ ನಾಗರಾಜ್ ಮಾತನಾಡಿ, ಹಾಸನ ಜಿಲ್ಲೆಗೆ ರೈತರಿಗೆ ಕುಡಿಯಲು ನೀರಿಲ್ಲ. ಇಂತಹ ಬೇಸಿಗೆ ಸಮಯದಲ್ಲಿ ನಮ್ಮ ಜಿಲ್ಲೆಗೆ ನೀರನ್ನ ನೀಡದೆ ತುಮಕೂರು ಜಿಲ್ಲೆಗೆ ನೀರನ್ನ ಹರಿಸುತ್ತಿರುವುದು ಹಾಸನ ಜಿಲ್ಲೆಯ ರೈತರಿಗೆ ಮಾಡುತ್ತಿರುವ ದ್ರೋಹವಾಗಿದೆ. ಈ ಕೂಡಲೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಧ್ಯಪ್ರವೇಶ ಮಾಡಿ ರಾಜಣ್ಣನವರಿಗೆ ಸೂಕ್ತ ಸಲಹೆಯನ್ನ ನೀಡಿ ನೀರನ್ನ ಹಾರಿಸುತ್ತಿರುವುದನ್ನು ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಹಾಸನ ಜಿಲ್ಲಾ ಮಂತ್ರಿ ರಾಜಣ್ಣನವರ ಉದ್ದಟತನ ತುಂಬಾ ಖಂಡನೀಯ ಎಂದರು. ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ರೇವಣ್ಣನವರ 25 ವರ್ಷಗಳ ಹೋರಾಟದ ಫಲದಿಂದ ದಂಡಿಗನಹಳ್ಳಿ ಹೋಬಳಿಗೆ ಕೆರೆಗಳನ್ನು ತುಂಬಿಸಲು ಆಲಗೊಂಡನಹಳ್ಳಿಯ ನೀರಾವರಿಯನ್ನ ನಿರ್ಮಾಣ ಮಾಡಿದರು. ಆದರೆ ದಂಡಿಗನಹಳ್ಳಿ ಹೋಬಳಿಯ 36 ಕೆರೆಗಳು ಬೇಸಿಗೆಯಲ್ಲಿ ಖಾಲಿ ಆಗಿದ್ರೂ ಕೂಡ ಇದುವರೆಗೂ ನಮ್ಮ ಜಿಲ್ಲೆಯ ಕೆರೆಗಳನ್ನು ತುಂಬಿಸದೆ ಏಕಾಏಕಿ ತುಮಕೂರಿಗೆ ನೀರು ಬಿಟ್ಟಿರುವುದು ಈ ಜಿಲ್ಲೆಯ ರೈತರಿಗೆ ಮಾಡಿದ ಅನ್ಯಾಯವಾಗಿದೆ ಎಂದು ಖಂಡಿಸಿದರು. ಇದೇ ಸಂದರ್ಭದಲ್ಲಿ ನೆಟ್ಟೆಕೆರೆ ನಾಗರಾಜ್, ದೊಡ್ಡಮತ್ತಿಘಟ್ಟ ಮಂಜಣ್ಣ ಸೇರಿದಂತೆ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಮುಖಂಡರು ಹಾಜರಿದ್ದರು. ಧಿಕ್ಕರಿಸಿ ಇವತ್ತು ತುಮಕೂರಿಗೆ ನೀರು ತಗೊಂಡು ಹೋಗ್ತಕ್ಕಂಥ ನಿರ್ಧಾರವನ್ನು ಮಾಡ್ಕೊಂಡು ಇವತ್ತು ಎಲ್ಲ ಕೆರೆಕಟ್ಟೆಗಳನ್ನ ಬರಿದು ಮಾಡಿ ನೀರನ್ನು ಇವತ್ತು ಅಲ್ಲಿ ತುಮಕೂರಿಗೆ ಬಿಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ತುಮಕೂರು ಜನತೆಗೆ ನೀರು ಕೊಡಬೇಡಿ ಅಂತಕ್ಕಂಥದ್ದು ನಮ್ಮ ವಾದ ಅಲ್ಲ. ನಮ್ಮನ್ನು ಬದುಕಕ್ಕೆ ಬಿಡಿ, ಅವ್ರಿಗೂ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ನಮ್ಮನ್ನ ಕಿತ್ತು ನಮ್ಮ ಜೀವವನ್ನ ತೆಗೆದು ನೀವು ಇನ್ನೊಬ್ರು ಉದ್ಧಾರ ಮಾಡ್ತಕ್ಕಂಥ ಕೆಟ್ಟ ಪರಿಸ್ಥಿತಿಗೆ ಯಾಕೆ ಹೋಗಿದ್ದೀರಿ? ಸನ್ಮಾನ್ಯ ರಾಜಣ್ಣನವರೇ, ದಯವಿಟ್ಟು ಈ ಜಿಲ್ಲೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮನ್ನ ಸರ್ಕಾರವನ್ನು ತಂದಿದ್ದೀವಿ. ನೀವು ಒಂದು ಜಿಲ್ಲೆಯ ಪರವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ವರ್ತನೆ ಮಾಡಬೇಡಿ. ನಮ್ಮನ್ನೆಲ್ಲ ಬದುಕಕ್ಕೆ ಬಿಡಿ. ಈ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಈ ದಂಡಿಗನಹಳ್ಳಿ ಹೋಬಳಿ ಎಲ್ಲ ಕೆರೆಕಟ್ಟೆಗಳಿಗೆ ನೀರು ಬಿಡ್ತಕ್ಕಂಥ ಕೆಲಸವನ್ನು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಇಂಥ ಕೆಟ್ಟ ಸ್ವಹಿತಾಸಕ್ತಿಯ ಸರ್ಕಾರವನ್ನ, ಸ್ವಹಿತಾಸಕ್ತಿಯ ಉಸ್ತುವಾರಿ ಸಚಿವರನ್ನ, ಸ್ವಹಿತಾಸಕ್ತಿಯ ಪಕ್ಷವನ್ನ ನೀವು ಯಾವುದೇ ಒಂದು ಜಿಲ್ಲೆಗೆ ಸೀಮಿತ ಆದಂತರಲ್ಲ, ಇಡೀ ರಾಜ್ಯವನ್ನು ಗಮನಿಸಬೇಕಾಗಿದ್ದವರು. ದಯಮಾಡಿ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು ಸೂಕ್ತ ಸಲಹೆಯನ್ನು ಕೊಟ್ಟು ನಮ್ಮ ಕೆರೆಕಟ್ಟೆಗಳಿಗೆ ನೀರು ಒದಗಿಸತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಮ್ಮೆಲ್ಲ ಇಡೀ ದಂಡಿಗನಹಳ್ಳಿ ಹೋಬಳಿ ಎಲ್ಲ ರೈತ ಸಮೂಹದ ಪರವಾಗಿ ನಾವು ಒತ್ತಾಯವನ್ನ ಮಾಡ್ತಿದ್ದೀವಿ.